ಸೊ ನೀವು ನಿಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಎಷ್ಟು ಖರ್ಚು ಮಾಡಿದ್ದಾರೆ ಕಾವ್ಯ ಅವರು? ಇಲ್ಲ, ಜಾಸ್ತಿ ಏನು ಖರ್ಚು ಮಾಡಿಲ್ಲ. ಕಳಿಸ್ಕೊಡ್ತಾ ಇದ್ರು ಅವರೇ ಡಿಸೈನರ್ಸು, ಅದನ್ನೇ ಹಾಕ್ಕೊತಾ ಇದ್ದೆ ಅಷ್ಟೇ. ಓಕೆ, ಇನ್ನು ಸಂಭಾವನೆ ವಿಚಾರ ಅಂತ ಬಂದಾಗ ಕಾವ್ಯ ಅವರು ಕೊತ್ತಲವಾಡಿ ಹೀರೋಯಿನ್ ಬೇರೆ. ಸೊ ಏನಾದರೂ ಒಳ್ಳೆ ಸಂಭಾವನೆಗೆ ಬಿಗ್ ಬಾಸ್ ಮನೆಗೆ ಹೋಗಿದ್ರಾ ಹೇಗೆ ಅಂತ? ಆ, ಒಳ್ಳೆ ಅಮೌಂಟಿಗೆ ಮಾತಾಡ್ಕೊಂಡಿದ್ದೆ. ಖುಷಿ ಇದೆ ನನಗೆ ನನ್ನ ಪೇಮೆಂಟ್ ಬಗ್ಗೆ. ಇನ್ನು ನಿಮ್ಮ ತಮ್ಮನೇ ಪಿ ಆರ್ ಮಾಡಿದರು. ಸೊ ಪಿ ಆರ್ ವಿಚಾರವಾಗಿ ಕೇಳೋದಾದ್ರೆ ಅಂದರೆ ಬಿಗ್ ಬಾಸ್ ಮನೇಲಿ ಹೇಳಿದ್ರಲ್ಲ, ಚೆನ್ನಾಗಿ ಮಾಡಿದರು ಆ್ಯಕ್ಚುಲಿ. ಸೊ ಅಫ್ಕೋರ್ಸ್ ನಿಮ್ಮ ಸ್ವಂತದವರೇ ಮಾಡಿದಾಗ ಹಣ ಖರ್ಚಾಗಲ್ಲ. ಆದರೆ ಈ ಬಾರಿ ಕಂಟೆಸ್ಟೆಂಟ್ಗಳಲ್ಲಿ ತುಂಬ ಜನ ಪಿ ಆರ್ಗೋಸ್ಕರನೇ ಜಾಸ್ತಿ ಖರ್ಚು ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ಪಿ ಆರ್ ಒಂದು ಲೆವೆಲ್ಗೆ ಇರಬೇಕು, ಇಲ್ಲ ಅಂತ ಹೇಳಲ್ಲ. ಅದು ಮಿತಿ ಮೀರಬಾರ್ದು ಅನ್ನೋದು ನನ್ನ ಅನಿಸಿಕೆ. ಇನ್ನೊಬ್ಬರು ಫ್ಯಾಮಿಲಿನ ಹೇಳ್ಕೊಂಡು ಅವ್ರನ್ನೆಲ್ಲ ಬೈಕೊಂಡು, ಜೊತೆಗೆ ಏನು ರಾಜಕೀಯದ ಕಡೆ ತಿರುಗಿಸೋದು, ಜಾತಿ ಕಡೆ ತಿರುಗಿಸೋದು. ಸೊ ಇದನ್ನೆಲ್ಲ ಕಾವ್ಯ ಅವರು ಯಾವ ಥರ ನೋಡ್ತಾರೆ ಅಂತ ಅಂದರೆ, ಇವಾಗ ನಾನು ಬಿಗ್ ಬಾಸ್ಗೆ ಹೋಗ್ತೀನಿ ಅಂತಂದಾಗ ನಾನು ಒಂದೇ ಹೇಳಿದ್ದು, ನಂಗೆ ಪಿ ಆರ್ ಬೇಡ ಅಂತ. ಅಂದರೆ ಆ ಥರ ಮಾಡಿಕೊಂಡು ಉಳ್ಕೊಳ್ಳೋದು ಬೇಡ. ಏನು ಎಷ್ಟು ದಿನ ಇರ್ತೀನಿ, ಬರೋಣ, ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಇಟ್ಕೊಂಡು ಬರೋಣ ಅಂತಲೇ. ನನಗೆ ಫ್ಯಾಮಿಲಿ ರೌಂಡಲ್ಲಿ ಅದೇ ಆಗಿತ್ತು. ಅಂದರೆ ನಂದೇ ತಪ್ಪು, ನಾನೇ ಕೇಳ್ತೀನಿ ಪಿ ಆರ್ ಯಾರು ಮಾಡ್ತಿದ್ದಾರೆ ಅಂತ. ಪಿ ಆರ್ ಅನ್ನೋದಕ್ಕಿಂತ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ಗೆ ನನಗೆ ಕನ್ಸರ್ನ್ ಇದ್ದಿದ್ದು. ಪಿ ಆರೇ ಮಾಡಿಸಿಲ್ಲ, ಪಿ ಆರ್ ಬೇಡ ಅಂತಲೇ ಹೇಳೋಗಿದ್ದು. ನಾನು ಆ ಥರದ್ದು ಏನೂ ಮಾಡಬೇಡ, ಏನೂ ಬೇಡ ಆ ಥರದ್ದು ಅಂತಲೇ ಹೇಳೋಗಿದ್ದು. ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡು, ನಿನಗೆ ಕಷ್ಟ ಆಯಿತು, ನಿನಗೆ ಮಾಡೋಕ್ಕಾಗಲ್ಲ ಅಂತಂದರೆ ಬೇರೆ ಯಾರಿಗಾದ್ರೂ ಕೊಡು ಅಂತ ಹೇಳಿ ಹೋಗಿರ್ತೀನಿ. ಅದನ್ನು ಕೇಳಬೇಕಾಗಿರುತ್ತೆ. ಸೊ ಒಳಗಡೆ ನಾವು ಕೂತ್ಕೊಂಡು ಎಲ್ಲರೂ ನಾವು ಸೋಷಿಯಲ್ ಮೀಡಿಯಾ ಅಂತ ಮಾತಾಡ್ತಿರ್ಲಿಲ್ಲ. ಈ ಇನ್ಸ್ಟಾಗ್ರಾಮ್ ಹ್ಯಾಂಡ್ಲಿಂಗು ಪಿ ಆರ್ ಅಂತಾನೆ ಮಾತಾಡ್ತಾ ಇದ್ವಿ. ಅಲ್ಲ, ನಾಮಿನೇಷನ್ದು ತಪ್ಪಾಯ್ತು, ಪಿ ಆರ್ ಬಗ್ಗೆನೂ ಸುದೀಪ್ ಸರ್ ಕ್ವೆಶನ್ ಮಾಡ್ತಾರೆ. ಹಾಗಾಗಿ ನಾವು ಒಳಗಡೆ ಇದ್ದಾಗ ಎಲ್ಲರೂ ಇನ್ಸ್ಟಾಗ್ರಾಮ್ ಹ್ಯಾಂಡ್ಲಿಂಗ್ ಅಂತ ಮಾತಾಡೋದ್ರ ಬದಲು ಪಿ ಆರ್ ಅಂತಾನೆ ಮಾತಾಡಿರ್ತೀವಿ. ಸೊ ನಾನು ಅವ್ನು ಬಂದಾಗ ಹಾಗೆ ಕೇಳ್ಬಿಡ್ತೀನಿ, ಯಾರು ಹ್ಯಾಂಡ್ಲ್ ಮಾಡ್ತಿದ್ದಾರೆ, ಪಿ ಆರ್ ಯಾರು ಮಾಡ್ತಿದ್ದಾರೆ ಅಂತ. ಸೊ ಅದು ಹೆಂಗಾಗ್ಬಿಡುತ್ತೆ ಅಂದರೆ, ನಾನು ಪಿ ಆರೇ ಬೇಡ ಅಂದ್ಕೊಂಡು ಹೋಗಿದ್ದು. ಈಗ ಪಿ ಆರ್ ಇದೆ, ಅದೇ ಒಂದು ಎಫೆಕ್ಟ್ ಆಗೋಯ್ತಲ್ಲ ಅಂದ್ಕೊಂಡೆ. ಬಟ್ ದಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ಸಲ ಆಗತ್ತೆ. ಅವನು ತುಂಬ ಅಂದರೆ ತುಂಬ ಎಫರ್ಟ್ ಹಾಕಿದ್ದಾನೆ. ತುಂಬ ಖುಷಿಯಾಗತ್ತೆ. ಅವನು ನನ್ನ ಪೋಸ್ಟ್ಗಳು ಅವನಿಗೆ ಗೊತ್ತು ನಾನು ಹೇಗೆ ಹ್ಯಾಂಡ್ಲ್ ಮಾಡ್ತೀನಿ ಸೋಷಿಯಲ್ ಮೀಡಿಯಾ. ನಾನು ಹೇಗೆ ಹ್ಯಾಂಡ್ಲ್ ಮಾಡ್ತಿದ್ನೋ ಅದೇ ರೀತಿಯೇ ಮಾಡಿ ಹಾಕಿದ್ದಾನೆ. ಪ್ರತಿಯೊಂದು ಪೋಸ್ಟ್ ನೋಡಿದೆ ನಾನು ಇವಾಗ. ತುಂಬ ತುಂಬ ಖುಷಿ ಇದೆ ಅದ್ರ ಬಗ್ಗೆ. ಎಕ್ಸ್ಪೀರಿಯನ್ಸ್. ಸೊ ನೀವು ನಿಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಎಷ್ಟು ಖರ್ಚು ಮಾಡಿದ್ದಾರೆ ಕಾವ್ಯ ಅವರು? ಇಲ್ಲ, ಜಾಸ್ತಿ ಏನು ಖರ್ಚು ಮಾಡಿಲ್ಲ. ಕಳಿಸ್ಕೊಡ್ತಾ ಇದ್ರು ಅವರೇ ಡಿಸೈನರ್ಸು, ಅದನ್ನೇ ಹಾಕ್ಕೊತಾ ಇದ್ದೆ ಅಷ್ಟೇ. ಓಕೆ, ಇನ್ನು ಸಂಭಾವನೆ ವಿಚಾರ ಅಂತ ಬಂದಾಗ ಕಾವ್ಯ ಅವರು ಕೊತ್ತಲವಾಡಿ ಹೀರೋಯಿನ್ ಬೇರೆ. ಸೊ ಏನಾದರೂ ಒಳ್ಳೆ ಸಂಭಾವನೆಗೆ ಬಿಗ್ ಬಾಸ್ ಮನೆಗೆ ಹೋಗಿದ್ರಾ ಹೇಗೆ ಅಂತ? ಒಳ್ಳೆ ಅಮೌಂಟಿಗೆ ಮಾತಾಡ್ಕೊಂಡಿದ್ದೆ. ಖುಷಿ ಇದೆ ನನಗೆ ನನ್ನ ಪೇಮೆಂಟ್ ಬಗ್ಗೆ.